ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕರ್ಕಾಟಕ ರಾಶಿ ಆಗಸ್ಟ್ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಕಟಕ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ನೋಡ್ತಾ ಹೋಗಿ. ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ಆಶ್ಲೇಷ ನಕ್ಷತ್ರ ಆಗಿದ್ರೆ ನೀವೆಲ್ಲ ಕರ್ಕಾಟಕ ರಾಶಿ ಜಾತಕರು. ಈ ತಿಂಗಳಲ್ಲಿ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಕರ್ಕಾಟಕ ರಾಶಿ ಜಾತಕರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಮಂಗಳ ಗ್ರಹ 26ನೇ ತಾರೀಕು ಆಗಸ್ಟ್ 2024 ಲಾಭಸ್ಥಾನ ಅಂದ್ರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಕರ್ಕಾಟಕ ರಾಶಿಯಲ್ಲಿ ಕುಜ ನೀಚನಾಗ್ತಾನೆ, ಬಲಹೀನನಾಗ್ತಾನೆ. ಹಾಗಾದ್ರೆ ಕಟಕ ರಾಶಿಯಲ್ಲಿ ಕುಜ ಒಳ್ಳೆ ಫಲ ಕೊಡಲ್ವಾ? ಕೊಡ್ಲೇಬೇಕು. ಯಾಕಂದ್ರೆ 4ನೇ ಮನೆ ಅಧಿಪತಿ, ದಶಮಾಧಿಪತಿ ಆಗಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಪೊಲೀಸ್ ಆಫೀಸರ್ಸ್ಗೆ ಒಳ್ಳೇದಾಗುತ್ತೆ, ಮಿಲಿಟರಿಯಲ್ಲಿ ಕೆಲಸ ಮಾಡೋರಿಗೆ ಲಾಭ ಆಗುತ್ತೆ, ಪ್ಯಾರಾಮಿಲಿಟರಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಅಗ್ನಿಶಾಮಕ ದಳ ಇವರೆಲ್ಲರಿಗೂ ಕೂಡ ಕರ್ಕಾಟಕ ರಾಶಿಯವರಿಗೆ ಲಾಭ. ತಾಯಿಯಿಂದ ಲಾಭ, ನೀವು ಮಾಡುವಂತಹ ಉದ್ಯೋಗ ಕ್ಷೇತ್ರ ಅದರಿಂದ ನಿಮಗೆ ಲಾಭ, ಅನುಕೂಲಗಳು, ನಿಮ್ಮ ಸ್ನೇಹಿತರಿಂದ ನಿಮಗೆ ಸಹಾಯ, ತಾಯಿಯಿಂದ ಅನುಕೂಲ. ಯಾವುದರಿಂದ ಲಾಭ ಅಂದ್ರೆ ವಾಹನಗಳಿಂದ ಲಾಭ. ವಾಹನಗಳಿಂದ ಲಾಭ, ಮನೆ ವಿಚಾರದಿಂದ ನಿಮಗೆ ಲಾಭ, ಹೊಲ ಗದ್ದೆಗಳಿದ್ರೆ ಅದರಿಂದ ಲಾಭ. ರೈತರುಗಳಿಗೆ ವಾಹನಗಳಿಂದ ಲಾಭ, ಭೂ ಸಂಪತ್ತು ಅದರಿಂದನೂ ಕೂಡ ನಿಮಗೆ ಲಾಭ, ವಸ್ತ್ರಗಳಿಂದ ಲಾಭ, ಆಭರಣಗಳಿಂದ ಲಾಭ. ಆಭರಣಗಳು ಮಾರಾಟ ಮಾಡ್ತೀರಿ, ಗುರುಜಿ ಒಳ್ಳೆ ವ್ಯಾಪಾರ ಆಗುತ್ತಾ? ಖಂಡಿತವಾಗ್ಲೂ ಲಾಭ ಬರುತ್ತೆ. ಗೂಢವಾದ ರಹಸ್ಯ ವಿದ್ಯೆಗಳನ್ನ ಕಲಿಯೋದಕ್ಕೋಸ್ಕರ ಪ್ರಯತ್ನಗಳು ಮಾಡ್ತೀರಿ. ಬಿಲ್ಡರ್ಗಳಿಗೆಲ್ಲ ಅತ್ಯಂತ ಉತ್ತಮವಾದಂತಹ ಸಮಯ. ಇನ್ನು ಮೈನ್ಸ್ಗಳಲ್ಲಿ ಕೆಲಸ ಮಾಡೋರ್ಗೂ ಒಳ್ಳೆ ಮೈನ್ಸ್ ಇಂದ ನಿಮಗೆ ಲಾಭ. ಆಧ್ಯಾತ್ಮಿಕ ಅಥವಾ ಧರ್ಮದ ಹೆಸರಿನಲ್ಲಿ ಧರ್ಮದ ಕ್ರಾಂತಿಯನ್ನ ಮಾಡುವಂತವ್ರಿಗೂ ಕೂಡ ಲಾಭ. ನೋಡಿ, ಕಟಕ ರಾಶಿಯವರಿಗೆ ಇಷ್ಟೆಲ್ಲ ಲಾಭ ಆಗುತ್ತೆ. ಅದೇ ಕುಜ 26ನೇ ತಾರೀಕು ಆಗಸ್ಟ್ 2024 ವ್ಯಯಸ್ಥಾನಕ್ಕೆ ಹೊರಟೋಗ್ತಾನೆ, 12ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಅವಾಗ ಯಾವ ರೀತಿ ಫಲ ಕೊಡ್ತಾನೆ? ಅಪಘಾತಗಳಾಗ್ಬೋದು, ಎಚ್ಚರ. ಯಾಕೆಂದ್ರೆ ನಷ್ಟ. ಕೆಲವರು ಅತಿ ಹೆಚ್ಚು ಲಾಭ ಮಾಡ್ತೀವಿ ಅನ್ನೋಂಥ ಆಸಕ್ತಿಯಿಂದ ರಿಯಲ್ ಎಸ್ಟೇಟ್ ಅಲ್ಲಿ ಲಾಸ್ ಆಫ್ ಪ್ರಾಪರ್ಟಿ, ಲಾಸ್ ಆಫ್ ವೆಲ್ತ್ ಅಂತೀವಿ, ಲಾಸ್ ಆಫ್ ಪೊಸಿಷನ್. 10ನೇ ಮನೆ ಅಧಿಪತಿಯಾಗಿರೋದ್ರಿಂದ ಲಾಸ್ ಆಫ್ ಜಾಬ್, ಕೆಲಸನೂ ಕೂಡ ಕೆಲವರು ಕಳ್ಕೊಳ್ಳುವ ಸಾಧ್ಯತೆಗಳಿದೆ. ಕುಜ 12ನೇ ಮನೆ ಸಂಚಾರ ಆದಾಗ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್. ಅದು ಕುಜ 12ನೇ ಮನೆಗಿದ್ರೆ ಧೈರ್ಯವಾಗಿ ಅವನೆಲ್ಲ ಏನ್ ಮಾಡಕ್ಕೂ ನೀವು ಭಯ ಪಡಲ್ಲ. ಇನ್ನು ಕೆಲವರು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ, ಪ್ಲೇಸ್ ಆಫ್ ಬರ್ತ್ 4ನೇ ಮನೆ, 12ನೇ ಮನೆ ವಿದೇಶ. ಯಾಕೆ 4ನೇ ಮನೆ ಅಧಿಪತಿ 12ನೇ ಮನೇಲಿ ಹೋದಾಗ ಇಂಡಿಯಾದಲ್ಲಿದ್ರೆ ವಿದೇಶಕ್ಕೆ ಹೋಗ್ತೀರಿ. ಅಕಸ್ಮಾತ್ ಇಲ್ಲ ಗುರುಜಿ ನಾನು ಇಂಡಿಯನ್ನೇ ಅಮೆರಿಕದಲ್ಲೋ ಅಥವಾ ಬ್ರಿಟಿಷ್ ದೇಶದಲ್ಲೋ ಹುಟ್ಟಿದ್ದೀನಿ ಅಂದಾಗ ಆ ದೇಶ ಬಿಟ್ಟು ಮತ್ತೊಂದು ದೇಶದಲ್ಲಿ ವೃತ್ತಿ ವಿಚಾರಕ್ಕೋಸ್ಕರ ಸ್ಥಳ ಬದಲಾವಣೆಯನ್ನ ಮಾಡ್ತೀರಿ. ಇನ್ನು ಕೆಲವರು ಹಾಸ್ಪಿಟಲೈಸ್ ಆಗ್ಬಿಡ್ಬೋದು, ಅನಾರೋಗ್ಯನೂ ಕೂಡ ಉಂಟಾಗ್ಬೋದು. ಇನ್ನು ವೈರ್ಲೆಸ್ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿರೋದು ಕೂಡ ತೊಂದರೆಗಳಾಗುವ ಸಾಧ್ಯತೆ ಇದೆ. ಇನ್ನು ಯಾರಿಗಾದ್ರೂ ತುಂಬಾ ಕುಡಿಯೋ ಅಭ್ಯಾಸ ಇದ್ರೆ
ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದನ್ನೇ ಈ ಟೈಮಲ್ಲಿ ಮಾಡಬಾರ್ದು. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯ ಸರ್ವರ್ಥ ಸಾಧನಂ. ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಅಂದ್ರೆ ಆರೋಗ್ಯ ಚೆನ್ನಾಗಿಟ್ಕೋಬೇಕು. ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದೇ ಒಂದು ದೊಡ್ಡ ಸಂಪಾದನೆ ಆಗಿದೆ. ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ನೀವು ಕರ್ಕಾಟಕ ರಾಶಿಯವರು 26ನೇ ತಾರೀಕು ಆಗಸ್ಟ್ 2024 ನಂತರ ಸ್ವಲ್ಪ ತೋರಿಸ್ಬೇಕಾಗತ್ತೆ. ಅದೇ ನಿಮಗೆ ಆರೋಗ್ಯದ ಕಡೆ ಗಮನ ಕೊಡ್ಬೇಕಾಗತ್ತೆ. ಕುಜ ಮಹಾದಶ ನಡೀತಾ ಇದ್ರು ಕೂಡ ಬಹಳ ಹುಷಾರಾಗಿ ನೀವಿರ್ಬೇಕಾಗತ್ತೆ. ಆಮೇಲೆ ಶುಕ್ರ ರಾಶಿ ಪರಿವರ್ತನೆ ದ್ವಿತೀಯ ಭಾವದಿಂದ ತೃತೀಯ ಭಾವಕ್ಕೆ 24 ಆಗಸ್ಟ್ 2024 ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಧೈರ್ಯ ಸ್ಥೈರ್ಯ ಎಲ್ಲ ಕೊಡ್ತಾನೆ. ಹಣ ಬಲದಿಂದ ಗೆಲುವನ್ನ ಸಾಧಿಸ್ತೀರಿ. ಯಾಕೆಂದ್ರೆ ನಾವು ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದಾನೆ ಅಂದ್ರೆ ಸರೌಂಡಿಂಗ್, ಸಮಾಜ, ಪ್ರಕೃತಿ, ನೆರೆಹೊರೆ ಅವ್ರ ಜೊತೆಗೆ ನಾನು ಯಾವ ತರ ಫೇಸ್ ಮಾಡಬೇಕು, ಅಲ್ಲಿ ಹೇಗೆ ನಾನು ಗೆಲುವನ್ನ ಸಾಧಿಸ್ಬೇಕು ಅನ್ನುವಂತಹ ಚಾಲೆಂಜಸ್ಸು ನಿಮ್ಗೆ ಬರುತ್ತೆ ಕರ್ಕಾಟಕ ರಾಶಿಯವರಿಗೆ. ಅಲ್ಲಿ ಗೆಲುವನ್ನ ಸಾಧಿಸ್ತೀರಿ. ಇನ್ನು ಯಾರ್ಯಾರು ವೆಬ್ಸೈಟ್ಗಳು ಮಾಡ್ತಾ ಇದ್ದೀರಿ ಅಂಥವ್ರು ಮತ್ತೆ ಅವ್ರಿಗೆಲ್ಲ ಒಳ್ಳೆ ಲಾಭ ಆಗುತ್ತೆ. ಕೊರಿಯರ್ ಅಥವಾ ಟ್ರಾನ್ಸ್ಪೋರ್ಟೇಷನ್ ಸಂಬಂಧಪಟ್ಟಂತ ಕೆಲಸಗಳು, ಕಮ್ಯುನಿಕೇಶನ್ ಸಂಬಂಧಪಟ್ಟ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಕರ್ಕಾಟಕ ರಾಶಿಯವರಿಗೆ ಒಳ್ಳೆ ಧನ ಲಾಭ ಆಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆ ವಿದ್ಯೆ ಬುದ್ಧಿ ಅನ್ನೋದು ಬರುತ್ತೆ. ಯಾಕೆಂದ್ರೆ ಬುಧ 22ನೇ ತಾರೀಕು ಆಗಸ್ಟ್ 2024 ಕಟಕ ರಾಶಿಯವರಿಗೆ ವ್ಯಯಾಧಿಪತಿ ಮತ್ತೆ ತೃತೀಯಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಜಿಮ್ ನಡೆಸೋರಿಗೆ ಫಿಸಿಕಲ್ ಸ್ಟ್ರೆಂತ್ ಅಂಡ್ ಮೆಂಟಲ್ ಸ್ಟ್ರೆಂತ್, ಮೆಡಿಟೇಷನ್ ಮಾಡಿಸೋರಿಗೆ, ಫಿಸಿಕಲಿ ಜಿಮ್ ನಡೆಸೋವಂಥವ್ರಿಗೆ ಕರ್ಕಾಟಕ ರಾಶಿಯವರಿಗೆ ಧನ ಲಾಭ ಅನ್ನೋದು ಆಗುತ್ತೆ ಅನ್ನುವಂಥ ವಿಚಾರ. ಆಮೇಲೆ ಶುಕ್ರ ನಿಮಗೆ ಚತುರ್ಥಾಧಿಪತಿ ಲಾಭಾಧಿಪತಿಯಾಗಿ ತೃತೀಯ ಭಾವದಲ್ಲಿ ಸಂಚಾರ. ನಿಮಗೆ ಲಾಭ ಬರಬೇಕಾದ್ರೆ ನಿಮ್ಮ ಚಿಕ್ಕ ಸಹೋದರ ಇರ್ಬೋದು ಅಥವಾ ಎಲ್ಡರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇರ್ಬೋದು ಅಥವಾ ಚಿಕ್ಕೋರು ಯಂಗರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಇರ್ಬೋದು, ಅವರಿಂದ ನಿಮಗೆ ಧನಲಾಭ ಕೂಡ ಆಗುವ ಸಾಧ್ಯತೆಗಳಿದೆ. ಆದರೆ ಸೋರ್ಸ್ ಆಫ್ ಇನ್ಕಮ್ ಅನ್ನೋದು ನೀವೇನ್ ಮಾಡ್ತೀರಿ, ಶುಕ್ರನ ಜೊತೆಗೆ ಕೇತು ಹೋಗಿ ಸಂಚಾರ ಜಾಯಿನ್ ಆಗಿರೋದ್ರಿಂದ, ಅಂದ್ರೆ ಕೇತು ಮತ್ತು ಶುಕ್ರ ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚನಾಗ್ತಾನೆ. ಅವಾಗ ಒಳ್ಳೊಳ್ಳೆ ಬಟ್ಟೆ ಹಾಕೋಣಕ್ಕೆ ಮನ್ಸು ಬರಲ್ಲ, ಚೆನ್ನಾಗಿ ಕಾಣಬೇಕು ಅನ್ನುವಂತಹ ಮನ್ಸು ಬರಲ್ಲ. ವೈರಾಗ್ಯ ಭಾವನೆ ನಿಮ್ಮ ಸ್ನೇಹಿತರಿಗೆ ಬರ್ಬೋದು ಅಥವಾ ನಿಮ್ಮ ಎಲ್ಡರ್ ಬ್ರದರ್ ಅಂಡ್ ಸಿಸ್ಟರ್ಸ್ಗೆ ಬರುವ ಸಾಧ್ಯತೆ ಇದೆ. ಇಲ್ಲ ನಿಮಗೆ ಆ ಮನಸ್ಥಿತಿ ಬರುವ ಸಾಧ್ಯತೆಗಳಿದೆ ಕರ್ಕಾಟಕ ರಾಶಿ ಜಾತಕರಿಗೆ. ಇನ್ನು ವಿವಾಹದ ವಿಚಾರ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಇದ್ದೀನಿ. ಗುರುಬಲ ಇದೆ, ವಿವಾಹಗಳು ಆಗ್ಬೋದು. ಆದರೆ ಸಪ್ತಮದಲ್ಲಿ ಶನಿ ದೃಷ್ಟಿ ವಕ್ರಿಯಾಗಿ ನೋಡ್ತಾ ಇರೋದ್ರಿಂದ ಸ್ವಲ್ಪ ಕರ್ಕಾಟಕ ರಾಶಿಯವರಿಗೆ ವಿವಾಹಗಳು ಆಗಿರುವಂಥದ್ದು ನಿಂತೋಗ್ಬೋದು, ನಿಧಾನ ಆಗ್ಬೋದು, ಅಥವಾ ಕಲ್ಯಾಣ ಮಂಟಪ ವಿವಾಹ ಆಗ್ಬೇಕು ಅನ್ನೋವರೆಗೂ ನೆಕ್ ಮೂಮೆಂಟ್ಗೆ ಬಂದು ಕೊನೆಯಲ್ಲಿ ಬೇಡ ಅಂತ ವಧುನೋ ಅಥವಾ ಬೇಡ ಅಂತ ವರನೋ ಸಪ್ರೇಷನ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಭಗವಂತ ಒಳ್ಳೇದ್ ಮಾಡಲಿ, ನಿಮ್ಮೆಲ್ಲ ಮನೋಕಾಮನೆಗಳು ಕೂಡ ಪೂರ್ಣ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಮಗೆ ಒಳ್ಳೆಯದಾಗಲಿ, ಮಂಗಳ ಆಗಲಿ. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ.